ಸ್ಯಾಂಡಲ್ವುಡ್ಗೆ ಇಂದು ಸೂತಕದ ಛಾಯೆ. ಕಾರಣ ಉದಯೋನ್ಮುಖ ನಟ ನಿರ್ಮಾಪಕ ದಿಲೀಪ್ ಅವರ ಅಗಲಿಕೆ ಎಲ್ಲರಿಗೂ ಕೂಡ ಒಂದು ಅರಗಿಸಿಕೊಳ್ಳಲಾಗದ ಒಂದು ಆಘಾತ ಆಗಿದೆ. ಸದ್ಯ ನಮ್ಮ ಜೊತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ನಟ ಮುನಿಯವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೋಗೋಣ. ಸರ್, ಮೊದಲನೇದಾಗಿ ಸರ್, ಇದು ಒಂದು ಯಾರು ಕೂಡ ಊಹಿಸಲಾರದ ಒಂದು ಆಘಾತ. ಯಾಕೆಂತಂದರೆ ಅವ್ರ ಕುಟುಂಬದವ್ರು ಒಂದು ಕಡೆ ಆದರೆ ನೀವು ಸ್ನೇಹಿತರು, ಸೊ ನಿಮಗೂ ಕೂಡ ಇದೊಂದು ಭಾಳ ನೋವು ದುಃಖದಲ್ಲಿ ಅದು ತೋರಿಸ್ಕೊಳಕ್ಕಲ್ಲ, ಆ ಥರ ಇದ್ದೀರಾ. ಸೊ ಏನು ಹೇಳ್ತೀರಾ? ತುಂಬ ಕಷ್ಟ ಆಗ್ತದೆ ಮಾತಾಡೋದಕ್ಕೆ. ಯಾಕೆಂದರೆ ನಾನು ಅವನ ಜೊತೇಲಿ ನಾಟಕಗಳನ್ನ ಮಾಡಿಕೊಂಡು ಬಂದಂಥವ್ರು, ನಮ್ಮ ಬಾಲ್ಯನ ಜೊತೇಲಿ ರಂಗಭೂಮಿಲೇ ಕಳೆದೋ ನಾವು ಒಂದಷ್ಟು ದಿವಸ, ಆಗಿಲಿಂದನೂ ಜೊತೇಲಿದ್ದಂಥವ್ರು. ಅವತ್ತು ಅವನ್ನೆಲ್ಲರನ್ನೂ ನಗಿಸ್ತಾ ಇದ್ದ, ಎಲ್ಲರ ಜೊತೆ ಒಡನಾಟದಿಂದ ತುಂಬ ಸಂತೋಷವಾಗಿ ನಾವೆಲ್ಲರೂ ಸೇರಿ ನಗ್ತಾ ಇದ್ದೋ, ಖುಷಿಯಿಂದ ಇದ್ದೋ. ಇವತ್ತು ಬಂದರೆ ಅವನು ನಮ್ಮನ್ನೆಲ್ಲ ಅಳೋ ಥರ ಮಾಡಿಬಿಟ್ಟಿದ್ದಾನೆ. ಇವತ್ತು ನಗ್ತಾ ಇಲ್ಲ ಅವನು, ಆ ನಗು ಮುಖದಲ್ಲಿ ಮಲ್ಕೊಂಡಿದ್ದಾರೆ. ಅದು ನೋಡ್ತಾರೆ ಭಾಳ ಕಷ್ಟ ಆಗ್ತಾಯಿದೆ. ತುಂಬ ತುಂಬ ನಷ್ಟ. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಗೆ ತುಂಬ ನಷ್ಟ ಇವತ್ತು ಅವನು ಇಲ್ಲದೆ ಇರೋದು. ತುಂಬ ಒಳ್ಳೆ ನಟ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಸ್ನೇಹಜೀವಿ. ಎಲ್ಲರ ಜೊತೆನೂ ಬೆರೀತಾ ಇದ್ದ, ಎಲ್ಲರ ಜೊತೆನೂ ಪ್ರೀತಿಯಿಂದ ಇರ್ತಾ ಇದ್ದ. ಅವತ್ತು ಈ ಚಿಕ್ಕ ವಯಸ್ಸಿಗೆ ಅದೇನೋ ಆ ದೇವರು ಎಂತೆಂಥವ್ರನ್ನ ಕಳ್ಕೊಂಬಿಟ್ಟು ನಾವು ಇವತ್ತು. ಅಪ್ಪನ ಕಳ್ಕೊಂಬಿಟ್ಟು, ಚಿರುನ ಕಳ್ಕೊಂಬಿಟ್ಟು, ಈಗ ದಿಲೀಪ. ಭಾಳ ನೋವಾಗತ್ತೆ ಸರ್, ಭಾಳ ನೋವಾಗತ್ತೆ. ಸರ್, ಒಂದು ನೀವು ಗೊತ್ತಿದೆ, ನೀವು ಸುಮಾರು ವರ್ಷದಿಂದ ಅವ್ರ ಜೊತೆ ಒಡನಾಟ, ಸ್ನೇಹಿತರು ಅಂತ. ಸೊ ಅವ್ರಿಗೇನಾದರೂ ಬೇರೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇತ್ತಾ ಅಂತ? ಖಂಡಿತ ಇಲ್ಲ, ನಮಗೆ ಗೊತ್ತಿರೋ ಹಾಗೆ ಆ ಥರದ್ದಿಲ್ಲ. ಅವ್ನು ಭಾಳ ಫಿಟ್ ಆ್ಯಂಡ್ ಅವ್ನು ಭಾಳ ಶಿಸ್ತಿನ ಮನುಷ್ಯ. ಯಾಕೆಂದರೆ ಊಟದಲ್ಲೂ ಅಷ್ಟೇ ಭಾಳ ಶಿಸ್ತು, ವ್ಯಾಯಾಮ, ಯೋಗ, ಆ ಥರದ್ದೆಲ್ಲ ಮಾಡ್ಕೊಂಡು ಅವ್ನ ಬಾಡಿ ನೋಡಿ ಒಳ್ಳೆ ಶಾರುಖ್ ಖಾನ್ ಥರ ಇರ್ತಾನೆ ಅವನು, ಒಬ್ಬ ರಿತಿಕ್ ರೋಷನ್ ಥರ ಇರ್ತಾನೆ, ಒಬ್ಬ ಹಿಂದಿ ಆ್ಯಕ್ಟ್ರ್ ಥರ ಅವನು ಬಾಡಿನ ಮೇಂಟೈನ್ ಮಾಡ್ಕೊಂಡಿದ್ದ. ಆ ಥರದ್ದು ಹೀಗಾಯಿತು ಅಂದರೆ ಅದು ನಂಬಕ್ಕಾಗದೇ ಇರೋಂಥ ಒಂದು ಸ್ಥಿತಿಲಿ ನಾವು ಇದ್ದೀವಿ. ನಾವೇನು ಆ್ಯಕ್ಚುಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ನಾವು ಯೋಗ, ಈ ಎಕ್ಸಸೈಸು ಇವೆಲ್ಲ ಮಾಡಿ ಕಾಪಾಡ್ಕೋಬೇಕು ಅಂದರೆ ಇವನ ಥರ ಆಗ್ತೀವ, ಅಥವಾ ಇದೆಲ್ಲ ಇದ್ದರೆ ನಾವಿನ್ನು ಬದುಕ್ಬಿಡ್ತೀವ ಅನ್ನೋದು ನಮ್ಗೆ ಇವಾಗ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ನೋಡಿ, ಅಂಥ ಫಿಟ್ಟಾಗಿರೋ ವ್ಯಕ್ತಿ ಇವತ್ತಿಲ್ಲ ಅಂದರೆ ಅಂಥದ್ರಲ್ಲಿ ನಾವು ಅಪ್ಪು ಸರ್ನ ನೋಡೋದು, ಭಾಳ ಫಿಟ್ಟಾಗಿ ಇಟ್ಕೊಂಡಿದ್ದಂಥ ದೇಹ. ಇವತ್ತು ಇವನ್ನ ನೋಡ್ತಾ ಇದ್ದೀವಿ. ಭಾಳ ಅದೇ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಏನೋ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಈ ಸಮಯದಲ್ಲಿ. ಸರ್, ಅಂದರೆ ಇವಾಗ ಒಡನಾಟ ಇಟ್ಕೊಂಡಿದ್ದೀರಾ, ಅವ್ರದ್ದು ಸಾಕಷ್ಟು ಏನಾದರೂ ಯೋಜನೆಗಳಿರುತ್ತೆ, ನಿರ್ಮಾಪಕರು ಆಲ್ರೆಡಿ ಆಗಿದ್ದಾರೆ. ಸೊ ನಿಮ್ಮ ಜೊತೆ ಏನಾದರೂ ಹೇಳ್ಕೊಂಡಿದ್ದಾರೆ, ಮುಂದೆ ಈ ಥರ ಮಾಡಬೇಕು, ಈ ಥರ ಏನಾದರೂ ಒಂದು ನನ್ನ ಪ್ರಾಜೆಕ್ಟ್ ಇದೆ ದೊಡ್ಡದಾಗಿ ಅಂತ? ಖಂಡಿತ ಅವನು ತುಂಬ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದವನು. ದೊಡ್ಡ ಮಟ್ಟಕ್ಕೆ ಇನ್ನೂ ನಮ್ಮ ಕನ್ನಡ ಮತ್ತು ನಮ್ಮ ಕಿರುತೆರೆ ಆಗ್ಬೋದು. ಇವತ್ತು ಅವನು ಪ್ರೊಡಕ್ಷನ್ ಎಲ್ಲ ಒಳ್ಳೆ ಹಿಂದಿ ಸೀರಿಯಲ್ಗಳ ಥರ ಇತ್ತು ಅವನ ಪ್ರೊಡಕ್ಷನ್. ತುಂಬ ರಿಚ್ಚಾಗಿ ಮಾಡ್ತಾಯಿದ್ದ. ಇನ್ನೂ ಮುಂದಕ್ಕೆ ಇನ್ನೂ ರಿಚ್ಚಾಗಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತಾಯಿದ್ದ ಅವನು ಇದ್ದಿದ್ರೆ. ಈಗ ಅದೇ ಅದನ್ನು ಏನು ಮಾಡಬೇಕು ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಖಂಡಿತ. ಅಂದರೆ ಸ್ನೇಹಿತರಾಗಲಿ ಎಲ್ಲರೂ ಕೂಡ ಇಲ್ಲಿ ಕರ್ನಾಟಕ ಒಂದು ಆಘಾತ, ಎಲ್ಲರೂ ಕೂಡ ನೋವಲ್ಲಿದ್ದಾರೆ. ಸೊ ಇನ್ನು ಅವ್ರ ಮನೆಯವರು ತುಂಬ ಒಂದು ಸಂಕಷ್ಟವನ್ನು, ಆ ಒಂದು ನೋವನ್ನು ಯಾವ ಥರ ಸ್ವೀಕರಿಸ್ತಾರೆ ಅನ್ನೋದೇ ಒಂದು ಎಲ್ರಿಗೂ ಕೂಡ ಇದೆ. ಸೊ ಏನಾದರೂ ಸಾಂತ್ವನ ಹೇಳಿದ್ದಾರೆ ಸರ್? ಖಂಡಿತ. ಇವತ್ತು ಅವರ ಮಡದಿಗಾಗ್ಬೋದು, ಅವ್ರ ಮಕ್ಳಿಗಾಗ್ಬೋದು, ಆ ದೇವರು ಅವ್ನು ಇಲ್ದೇ ಇರೋ ಕೊರತೆನ ನೀಗಿಸಿ ಅವ್ರಿಗೆ ತುಂಬ ಅವನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅವರು. ಯಾಕೆಂದರೆ ಅವರಿಬ್ಬರು ಬಾಂಡಿಂಗ್ ತುಂಬ, ಅವರ ಮನೆಯವರು ಮತ್ತು ಮಕ್ಕಳು ಅಷ್ಟು ಪ್ರೀತಿಯಿಂದ ಇದ್ದಂಥವ್ರು. ಅವರು ಒಬ್ರಿಗೊಬ್ರು ಕೈ ಹಿಡ್ಕೊಂಡೇ ಬರೋರು, ಕೈ ಹಿಡ್ಕೊಂಡೇ ಹೋಗೋರು. ಎಲ್ಲೇ ನಾವು ಥಿಯೇಟ್ರಲ್ಲಿ ನಾವು ಅವ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದು ಆ್ಯಕ್ಚುಲಿ. ಇವತ್ತು ಅವನಿಲ್ಲ ಅಂದರೆ ಆ ಅಮ್ಮನ ಗತಿ ಗೊತ್ತಿಲ್ಲ. ಆ ದೇವರೇ ಅವ್ರ ಮನಸ್ಸಿಗೆ ಸಂತೋಷನ ಕೊಡಲಿ, ಅವನ ಆತ್ಮಕ್ಕೆ, ನನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಸಿಗೋ ಥರ ಆಗಲಿ ಅಂತ. ಇದಿಷ್ಟು ಮುನಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.